ಹಲೋ ಹಾಯ್ ಫ್ರೆಂಡ್ಸ್, ಇನ್ನೇನು ಮಕ್ಕಳಿಗೆಲ್ಲ ರಜಾ ಸ್ಟಾರ್ಟ್ ಆಗಿದೆಯಲ್ಲ, ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂತ ಇದ್ದರೆ ಒಂದು ಕಪ್ ಅವಲಕ್ಕಿ ಇದ್ದರೆ ಸಾಕು. ಈ ಥರ ಮಿಕ್ಸ್ಚರ್ ರೆಡಿ ಮಾಡ್ಕೊಂಡ್ಬಿಡ್ಬೋದು. ತುಂಬ ಈಸಿ ವಿಧಾನದಲ್ಲೇ ಮಾಡ್ಕೊಬೋದು. ಇದನ್ನು ಒಂದು 10 ನಿಮಿಷ ಇದ್ದರೆ ಸಾಕು ನಮಗೆ. ಈ ರೆಸಿಪಿ ಬೇಗನೆ ರೆಡಿ ಆಗುತ್ತೆ. ಬನ್ನಿ ತಡ ಮಾಡೋದು ಯಾಕೆ, ಈ ರೆಸಿಪಿನ ಟ್ರೈ ಮಾಡೋಣ. ಈಗ ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಯಲ್ಲಿ ನಾನು ಗಟ್ಟಿ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಈ ಥರ ಕರ್ಕೋಬೇಕು ನಾವಿಲ್ಲಿ. ನೀಟಾಗಿ ಈ ಥರ ಬಬಲ್ಸ್ ಎಲ್ಲ ಕಡಿಮೆ ಆದ ತಕ್ಷಣ ಬೇಗ ತೆಗಿತಾ ಇರಬೇಕು. ಜಾಸ್ತಿ ಹೊತ್ತು ಬಿಡಬಾರ್ದು. ಈ ಥರ ಬಬಲ್ಸ್ ಬಂದ ತಕ್ಷಣವೇ ತೆಗಿತಾ ಇದ್ದರೆ ಮಂಡಕ್ಕಿ ಥರ ಬಂದಿದೆ ಅಂದರೆ ನಮ್ಗೆ ಆಗಿದೆ ಅಂತಲೇ. ಒಂದು ಕಪ್ ಉಳಿದ ನಂತರ ಅಷ್ಟೇ ಆಗ್ತಾ ನಾವು ತೆಕ್ಕೊಳ್ತಾ ಇರಬೇಕು. ಒಂದು ಕಪ್ ಅವಲಕ್ಕಿಯಿಂದ ನೋಡಿ ಎಷ್ಟೊಂದು ಮಿಕ್ಸ್ಚರ್ ಮಾಡ್ಕೊಬೋದು ನಾವಿಲ್ಲಿ. ಬೇಗನೆ ಆಗೋಗುತ್ತೆ. ನಾವು ಫಾಸ್ಟಾಗೆ ಮಾಡ್ಕೊಂಬಿಡ್ಬೋದು ಇದನ್ನು. ಈಗ ಎಲ್ಲ ಕರ್ದಿರೋ ಅಂಥ ಅವಲಕ್ಕಿನ ಈ ಥರ ಜರಡಿ ಇರೋ ಅಂಥದಕ್ಕೆ ಸೋಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ. ಈ ಥರ ಹಾಕ್ಕೊಂಡು ಈ ಥರ ಸೋಸ್ಕೊಂಡ್ಬಿಟ್ರೆ ಎಣ್ಣೆ ಅಂಶ ಅನ್ನೋದು ಎಲ್ಲ ಇಳಿತಾ ಇರುತ್ತೆ ಕೆಳಗಡೆ. ನೋಡಿ, ಇನ್ನು ಉಳಿದಂಥ ಅವಲಕ್ಕಿನೂ ಸಹ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಈಗ ಇದಕ್ಕೆ 1 ಕಪ್ ಅಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇವನು ಸಹ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಮಂಡಕ್ಕಿ ಹುರ್ಕೊಳ್ತೀವಲ್ಲ ಅದೇ ಥರನೇ ಸೇಮ್ ಇದು. ಏನಂದರೆ ಗಟ್ಟಿ ಅವಲಕ್ಕಿನ ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಈಗ ಕಡಲೆ ಬೀಜ ಎಲ್ಲ ತೇಲಿಸಿ ಅದೇ ಅವಲಕ್ಕಿಲಿ ಹಾಕ್ಕೊಂಡಲ್ವ, ಈಗ ಒಂದು ಬಾಣಲಿ ಇಟ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಚೆನ್ನಾಗಿ ಕಾದ ನಂತರ ಹಸಿ ಕರಿಬೇವಿನ ಸೊಪ್ಪು ಅಥವಾ ಒಣಗಿದ್ದಾದ್ರೂ ಪರವಾಗಿಲ್ಲ, ಚೆನ್ನಾಗಿ ಈ ಥರ ಕ್ರಿಸ್ಪ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕಡೆ 1-2 ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ, ಖಾರದ ಪುಡಿ, ಅರಿಶಿಣ, ಉಪ್ಪು, ಈ ಎಷ್ಟು ಸಾಮಗ್ರಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗೋ ತನಕ ಮಿಕ್ಸ್ ಮಾಡ್ಕೊಬೇಕು ನಾವೀಗ. ಈಗ ಇದಕ್ಕೇನೆ ನಾನಿಲ್ಲಿ ಒಂದು ಅರ್ಧ ಕಪ್ ಅಷ್ಟು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಡೆಯುತ್ತೆ. ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಇದನ್ನು ಸಹ ಅಷ್ಟೇ ಒಂದು ಅರ್ಧ ನಿಮಿಷ ಸಾಕು ಇದು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಚೆನ್ನಾಗಿ ಈ ಥರ ಎಣ್ಣೆಲೆಲ್ಲ ಫ್ರೈ ಆದ ನಂತರ ಈಗ ನಾವು ಇಟ್ಕೊಂಡಿದ್ವಲ್ಲ ಅವಲಕ್ಕಿಯನ್ನು, ಅದನ್ನೆಲ್ಲ ನೀಟಾಗಿ ಎಣ್ಣೆಲ್ಲ ಸೋಸ್ಕೊಂಡಿರೋ ಅಂಥದ್ದನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಕಪ್ಪಲ್ಲಿ ಎಷ್ಟು ಅವಲಕ್ಕಿ ಆಗಿದೆ. ಅದು ಮಂಡಕ್ಕಿ ಥರ ಉದಿಗೆ ಬಂದಿದೆ ಅಲ್ವಾ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಲ್ರೆಡಿ ಅದು ಕ್ರಿಸ್ಪಿನೆಸ್ ಇರುತ್ತೆ. ಜಸ್ಟ್ ನಾವು ಎಣ್ಣೆ, ಖಾರದ ಪುಡಿ, ಉಪ್ಪು ಎಲ್ಲ ಅದಕ್ಕೆ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸ್ಚರ್ ರೆಡಿ ಆಗಿಬಿಡುತ್ತೆ. ತುಂಬ ಅಂದರೆ ತುಂಬ ಈಸಿ ವಿಧಾನ, ತುಂಬ ಟೇಸ್ಟು ಸಹ ಇರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.